ಮಕ್ಕಳೇ, ಇವತ್ತು ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸನ್ನು ಅಭ್ಯಾಸ ಮಾಡೋಣ. ಈ ಚಾಪ್ಟ್ರಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಕೆಮಿಕಲ್ ಇಕ್ವೇಷನ್ಸ್, ಕೆಮಿಕಲ್ ರಿಯಾಕ್ಷನ್, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸನ್ನು ನೋಡ್ತೀವಿ. ಅದರಲ್ಲಿ ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸನ್ನು ನೋಡ್ತೀವಿ. ಅದರ ಜೊತೆಗೆ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಇನ್ ಎವ್ರಿಡೇ ಲೈಫ್, ಕರೋಷನ್ ಆ್ಯಂಡ್ ರ್ಯಾನ್ಸಿಡಿಟಿಯನ್ನು ಅಭ್ಯಾಸ ಮಾಡುತ್ತೇವೆ. ವಿದ್ಯಾರ್ಥಿಗಳೇ, ನಮಗೆ ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ ಬಗ್ಗೆ ಗೊತ್ತಿದೆ. ಫಿಸಿಕಲ್ ಚೇಂಜ್ ಮ್ಯಾಟರ್, ವಸ್ತು ಇರುತ್ತಲ್ಲ ಅದರ ಸ್ಟೇಟಲ್ಲಿ ಚೇಂಜ್ ಆಗುವಂಥದ್ದು. ಉದಾಹರಣೆಗೆ ಇವಾಪ್ರೇಷನ್ ಆಗಿರ್ಬೋದು, ಮೆಲ್ಟಿಂಗ್ ಆಫ್ ಐಸ್, ಮೆಲ್ಟಿಂಗ್ ಆಫ್ ವ್ಯಾಕ್ಸ್, ಫ್ರೀಸಿಂಗ್ ಆಫ್ ವಾಟರ್. ಹೌದಾ? ಈ ಥರದ ರಿಯಾಕ್ಷನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಕೇವಲ ಆ ವಸ್ತುವಿನ ಭೌತಿಕ ಅಂದರೆ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗುತ್ತೆ. ಲಿಕ್ವಿಡ್ಡು, ಸಾಲಿಡ್ಡು, ಗ್ಯಾಸು. ಸಾಲಿಡ್ ಇರೋದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇರೋದು ಗ್ಯಾಸ್ ಆಗ್ಬೋದು. ಈ ಥರ ಚೇಂಜಸ್ ಆಗುತ್ತೆ. ಅದೇ ರೀತಿ ಕೆಮಿಕಲ್ ಚೇಂಜಸ್ ಅಂದರೆ ಅಲ್ಲಿ ಹೊಸ ವಸ್ತು ಉತ್ಪಾದನೆ ಆಗುತ್ತೆ. ಉದಾಹರಣೆಗೆ ಮಿಲ್ಕ್ ಟು ಕರ್ಡ್, ಮಿಲ್ಕ್ ಇರೋದು ಕರ್ಡ್ ಆಗೋದು, ರಸ್ಟಿಂಗ್ ಆಫ್ ಐರನ್, ಡೈಜೆಷನ್, ನಮ್ಮ ಬೆಳವಣಿಗೆ, ಇವೆಲ್ಲವೂ ಕೂಡ ನಾವೇನಂತ ಕರಿತೀವಿ? ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಕೆಮಿಕಲ್ ಇಕ್ವೇಷನ್ಸ್ ಬಗ್ಗೆ ನೋಡೋಣ. ಇಲ್ಲಿ ಕೆಮಿಕಲ್ ಚೇಂಜಸ್ ಏನಿದೆ ಅದರ ಮುಂದುವರೆದ ಭಾಗನ ನಾವಿಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಅಭ್ಯಾಸ ಮಾಡ್ತೀವಿ. ಇಲ್ಲಿ ಎ ಕೆಮಿಕಲ್ ರಿಯಾಕ್ಷನ್ ಈಸ್ ಎ ಚೇಂಜ್ ಇನ್ ವಿಚ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸ್ ಆರ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ಸ್ ಟು ಫಾರ್ಮ್ ನ್ಯೂ ಸಬ್ಸ್ಟೆನ್ಸ್ ವಿತ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂತ ಡೆಫಿನಿಷನ್ ಹೇಳುತ್ತೆ. ಡೆಫಿನಿಷನ್ ಅರ್ಥ ಏನು ಅಂದರೆ, ಈ ಒಂದು ಕೆಮಿಕಲ್ ರಿಯಾಕ್ಷನ್ ಅಂದರೆ ಅದರಲ್ಲಿ ಎರಡಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ಸ್ ಅಥವಾ ಸಬ್ಸ್ಟೆನ್ಸ್ ಅಥವಾ ವಸ್ತುಗಳು ಏನು ಮಾಡ್ತವೆ? ರಿಯಾಕ್ಷನ್ ಮಾಡ್ತವೆ. ರಿಯಾಕ್ಷನ್ಗೊಳಗಾಗಿ ಹೊಸ ಸಬ್ಸ್ಟೆನ್ಸನ್ನು ಫಾರ್ಮ್ ಮಾಡ್ತವೆ. ಓಕೆ, ಸೊ ಅಲ್ಲಿ ಆ ಸಬ್ಸ್ಟೆನ್ಸ್ ಹೊಸದಾಗಿ ಏನು ಉತ್ಪಾದನೆ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ, ಅದರ ಕ್ಯಾರೆಕ್ಟರ್ಸು, ಪ್ರಾಪರ್ಟೀಸು ಟೋಟಲ್ಲಿ ಏನಾಗ್ತದೆ? ಡಿಫ್ರೆಂಟ್ ಆಗಿರುತ್ತೆ. ರೈಟ್? ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಅನ್ನೋಂಥ ಎರಡು ಪದನ ನೋಡ್ತೀವಿ. ರಿಯಾಕ್ಟೆಂಟ್ಸ್ ಅಂತಂದರೆ ಇಲ್ಲಿ ಯಾವ ವಸ್ತುಗಳನ್ನು ನಾವು ತಗೊಂಡು ರಿಯಾಕ್ಷನನ್ನು ಮಾಡ್ತಾಯಿದ್ದೀವಿ. ಉದಾಹರಣೆಗೆ ಸೋಡಿಯಂ ಮತ್ತು ವಾಟರ್, ಇವೆರಡನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎರೋಮಾರ್ಕ್ ಇದೆ ನೋಡಿ, ಈ ಎರೋಮಾರ್ಕ್ಗಿಂತ ಮುಂಚೆ ಬಂದಿರುವಂಥವೆಲ್ಲ ರಿಯಾಕ್ಟೆಂಟ್ಸ್ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ರಿಯಾಕ್ಟೆಂಟ್ಸು ಪ್ಲಸ್ನಿಂದ ಸಪ್ರೇಟ್ ಆಗಿರುತ್ತೆ. ನೆಕ್ಸ್ಟು ಎರೋಮಾರ್ಕ್ನಿಂದ ಮುಂದೆ ಇರುವಂತಹ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಏನು ಸಬ್ಸ್ಟೆನ್ಸ್ಗಳಿರ್ತವೆ ಅವುಗಳನ್ನು ನಾವು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ರಿಯಾಕ್ಷನ್ ಆಗೋಕ್ಕಿಂತ ಮುಂಚೆ, ರಿಯಾಕ್ಷನ್ ಆದ ನಂತರ ಇದು. ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಆಮೇಲೆ ಹೈಡ್ರೋಜನ್ ಗ್ಯಾಸ್, ಇವುಗಳನ್ನು ನಾವು ರಿಯಾಕ್ಟೆಂಟ್ಸ್ನಿಂದ ಉತ್ಪತ್ತಿಯಾದಂತಹ ಇವೆರಡು ರಿಯಾಕ್ಟೆಂಟ್ಸ್ಗಳಿಂದ ಉತ್ಪತ್ತಿಯಾದಂತಹ ಈ ಎರಡು ಪ್ರಾಡಕ್ಟ್ಸ್ಗಳು ಅಂತ ಕರಿತೇವೆ. ಓಕೆ, ಐಡೆಂಟಿಫಿಕೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್. ಒಂದು ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಹೌದು ಅಲ್ವ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು? ಇಲ್ಲಿ ಯಾವುದೇ ಒಂದು ರಿಯಾಕ್ಷನಲ್ಲಿ ಈ ಕೆಳಗಿನ ಚೇಂಜಸ್ಗಳು ನೀವು ಕಂಡ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು ಅಂತ ಹೇಳ್ಬೋದು. ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಸ್ಟೇಟ್, ಎವಲ್ಯೂಷನ್ ಆಫ್ ಗ್ಯಾಸ್, ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್, ಚೇಂಜ್ ಇನ್ ಟೆಂಪ್ರೇಚರ್. ಸ್ಟೇಟಲ್ಲಿ ಚೇಂಜ್ ಆದರೆ ಗ್ಯಾಸ್ ಎವಲ್ಯೂಷನ್ ಆದರೆ, ಪ್ರೆಸಿಪಿಟೇಟ್ ಫಾರ್ಮೇಷನ್ ಆದರೆ, ಟೆಂಪ್ರೇಚರಲ್ಲಿ ಏನಾದರೂ ಬದಲಾವಣೆ ಆದರೆ, ಕಲರಲ್ಲಿ ಏನಾದರೂ ಬದಲಾವಣೆ ಆದರೆ, ಎಸ್, ಅದೊಂದು ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಐಡೆಂಟಿಫೈ ಮಾಡಬಹುದು. ಕೆಮಿಕಲ್ ಇಕ್ವೇಷನ್ ನೋಡೋಣ ವಿದ್ಯಾರ್ಥಿಗಳೇ. ಕೆಮಿಕಲ್ ಇಕ್ವೇಷನ್ ಈಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್. ಸಿಂಬಾಲ್ಸ್ ಮತ್ತು ಫಾರ್ಮುಲೆಗಳನ್ನು ಇಲ್ಲಿ ಬಳಸಲಾಗುತ್ತೆ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ಗಳನ್ನು ತೋರಿಸಲಿಕ್ಕೆ. ಉದಾಹರಣೆಗೆ ಇಲ್ಲಿ ಬರ್ನಿಂಗ್ ಆಫ್ ಮೀಥೇನ್ ಗ್ಯಾಸ್ ಅನ್ನು ಯಾವ ಥರ ತೋರಿಸ್ಬೋದು? ಮೀಥೇನ್ ಪ್ಲಸ್ ಆಕ್ಸಿಜನ್, ಇವೆರಡು ರಿಯಾಕ್ಟೆಂಟ್ಸ್ಗಳು, ಇವೆರಡೂ ರಿಯಾಕ್ಟ್ ಮಾಡಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಕೊಡುತ್ತವೆ. ಸೊ ಇದು ಒಂದು ಕೆಮಿಕಲ್ ರಿಯಾಕ್ಷನ್. ಆ ಕೆಮಿಕಲ್ ರಿಯಾಕ್ಷನನ್ನು ಬರೆಯುವಂಥ ಪದ್ಧತಿ ಇದೊಂದು ಕೆಮಿಕಲ್ ಇಕ್ವೇಷನ್.
ಇದು ಕೆಮಿಕಲ್ ಇಕ್ವೇಷನ್ ಆದರೂ ಕೂಡ ಇದನ್ನು ನಾವು ವರ್ಡ್ ಈಕ್ವೇಷನ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಸಬ್ಸ್ಟೆನ್ಸ್ಗಳ ಪದಗಳನ್ನು, ಅವುಗಳ ಹೆಸರುಗಳನ್ನು ಮಾತ್ರ ಬರೆಯಲಾಗಿದೆ. ಇಫ್ ವಿ ಚೇಂಜ್ ಇಂಟು ಕೆಮಿಕಲ್ ಇಕ್ವೇಷನ್, ಅದನ್ನು ನಾವು ಕೆಮಿಕಲ್ ಇಕ್ವೇಷನ್ ಆಗಿ ಚೇಂಜ್ ಮಾಡಿದರೆ, ವರ್ಡ್ ಅಲ್ಲಿರುವಂಥ ಇಕ್ವೇಷನನ್ನು ಸಿಂಬಾಲ್ಸ್ಗಳನ್ನು ಬರೆದ್ರೆ, ಅದರ ಫಾರ್ಮುಲೆ ಅನ್ನು ಬರೆದ್ರೆ ಅದು ನಮಗೆ ಕೆಮಿಕಲ್ ಇಕ್ವೇಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ ಸಿಂಬಾಲ್ಸ್ ಮತ್ತು ಫಾರ್ಮುಲಾನ ಬಳಸ್ತೀವಿ. ಸೊ ಸಿಂಬಾಲ್ಸ್ ಅಂದರೆ ಕಾರ್ಬನ್ಗೆ ಸಿ, ಹೈಡ್ರೋಜನ್ಗೆ ಹೆಚ್. ಅದೇ ಥರ ಇದು ಒಂದು ಕಾಂಪೌಂಡ್ ಆಗಿರೋದ್ರಿಂದ ಇದನ್ನು ನಾವು CH4 ಅಂತ ಕರಿತೀವಿ. ಸೊ ಮೀಥೇನ್ಗೆ ನಾವು CH4, ಮೀಥೇನ್ ಬರೆಯೋ ಬದಲಿ CH4 ಅಂತ ಬರಿತೀವಿ. ಆಕ್ಸಿಜನ್ ಬರೆಯೋ ಬದಲಿ O2 ಅಂತ ಬರಿತೀವಿ. ಕಾರ್ಬನ್ ಡೈಆಕ್ಸೈಡ್ ಬದಲಿ CO2 ಅಂತ ಬರಿತೀವಿ. ವಾಟರ್ ಅಂತ ಬರೆಯೋ ಪದದ ಬದಲಿ ನಾವಿಲ್ಲಿ H2O ಅಂತ ಬರಿತೀವಿ. ಇಲ್ಲಿ ಈ ಬದಲಿ ಪದಗಳನ್ನು ಏನು ನಾವು ಬಳಸಿದ್ದೀವಿ. ಸೊ ಇಲ್ಲಿ ಈ ಸಿಂಬಾಲ್ಸ್ ಮತ್ತು ಫಾರ್ಮುಲೆಗಳನ್ನು ಬರೆದಿರುವಂತಹ ಈ ಇಕ್ವೇಷನ್ ನಾವು ಕೆಮಿಕಲ್ ಇಕ್ವೇಷನ್ ಅಂತ ಕರಿತೀವಿ. ಇದು ಕೆಮಿಕಲ್ ರಿಯಾಕ್ಷನನ್ನು ತೋರಿಸುವಂತಹ ವರ್ಡ್ ಇಕ್ವೇಷನ್. ಇದು ಆ ಕೆಮಿಕಲ್ ಇಕ್ವೇಷನ್ನ ಕೆಮಿಕಲ್ ರಿಯಾಕ್ಷನ್ನ ರೆಪ್ರೆಸೆಂಟ್ ಮಾಡುವಂತಹ ಕೆಮಿಕಲ್ ಇಕ್ವೇಷನ್. ದಿಸ್ ಈಸ್ ವರ್ಡ್ ಇಕ್ವೇಷನ್, ದಿಸ್ ಈಸ್ ಕೆಮಿಕಲ್ ಇಕ್ವೇಷನ್. ರೈಟಿಂಗ್ ಎ ಕೆಮಿಕಲ್ ಇಕ್ವೇಷನ್. ಒಂದು ಕೆಮಿಕಲ್ ಇಕ್ವೇಷನ್ ಬರಿಬೇಕಂದ್ರೆ ನಮಗೆ ಯಾವ ಥರ ಬರಿಬೇಕು, ಅದಕ್ಕೇನು ರೂಲ್ಸ್ ಇದೆ. ಕೆಮಿಕಲ್ ಇಕ್ವೇಷನ್ ಬರೆಯೋಕ್ಕಿಂತ ಮುಂಚೆ ನಿಮಗೆ ಕೆಮಿಕಲ್ ನೇಮ್ಸ್ಗಳು ಗೊತ್ತಿರಬೇಕು, ಸಿಂಬಾಲ್ಸ್ಗಳು ಗೊತ್ತಿರಬೇಕು. ಉದಾಹರಣೆಗೆ ಮ್ಯಾಗ್ನೀಷಿಯಮ್ಗೆ ನಾವು ಯಾವ ಸಿಂಬಾಲ್ಸನ್ನು ಬಳಸಬೇಕು. ಮ್ಯಾಗ್ನೀಷಿಯಮ್ಗೆ ನಾವು ಮ್ಯಾಗ್ನೀಷಿಯಮ್ ಅಂತ ಬಳಸ್ತೀವಿ, ಆಕ್ಸಿಜನ್ಗೆ O2 ಅಂತ ಬಳಸ್ತೀವಿ. ಉದಾಹರಣೆಗೆ ಈಗ ಮ್ಯಾಗ್ನೀಷಿಯಮ್ ಜೊತೆ ಆಕ್ಸಿಜನ್ ರಿಯಾಕ್ಟ್ ಮಾಡಿದಾಗ ಏನು ನಮಗೆ ಪ್ರಾಡಕ್ಟಾಗಿ ಸಿಗುತ್ತೆ ಅನ್ನೋದು ಇದು ಒಂದು ಉದಾಹರಣೆ. ಸೊ ಇದನ್ನು ನಾವು ಬರಿಬೇಕು ಅಂದರೆ ಮೊದಲು ರಿಯಾಕ್ಟನ್ಸ್ಗಳನ್ನು ಬರಿಬೇಕು. ಕೆಮಿಕಲ್ ರಿಯಾಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಸಬ್ಸ್ಟೆನ್ಸ್ಗಳನ್ನು ಒಂದೊಂದಾಗಿ ಬರಿತಾ ಹೋಗಬೇಕು. ಒಂದು ಸಬ್ಸ್ಟೆನ್ಸ್ ಬರೆದ ಮೇಲೆ ನೆಕ್ಸ್ಟು ನಾವು ಪ್ಲಸ್ ಚಿಹ್ನೆಯನ್ನು ಹಾಕ್ತೇವೆ. ನೆಕ್ಸ್ಟು ಇನ್ನೊಂದು ಸಬ್ಸ್ಟೆನ್ಸನ್ನು ಬರಿತೇವೆ. ಅದೇ ಥರ ಇಲ್ಲಿ ಎರಡೇ ರಿಯಾಕ್ಟೆಂಟ್ಸ್ಗಳಿವೆ. ಎರಡಕ್ಕಿಂತ ಹೆಚ್ಚಿದ್ದಾಗ ಒಂದೊಂದು ಸಬ್ಸ್ಟೆನ್ಸ್ ಬರೆದು ಅದ್ರ ಮುಂದೆ ಪ್ಲಸ್ ಚಿಹ್ನೆಯನ್ನು ಹಾಕ್ತಾ ಹೋದಂಗೆ ನಾವು ಎರಡಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ಸ್ಗಳನ್ನು ಕೂಡ ಇಲ್ಲಿ ಬರೀಬಹುದು. ಆಫ್ಟರ್ ದ್ಯಾಟ್ ಎರೋ ಮಾರ್ಕ್ ಏನು ತೋರಿಸುತ್ತೆ ಅಂದರೆ ಎರೋ ಮಾರ್ಕ್ಗಿಂತ ಮುಂಚೆ ಇರುವೆಲ್ಲ ರಿಯಾಕ್ಟೆಂಟ್ಸು. ಎರೋ ಮಾರ್ಕ್ ಬರ್ದಾದ್ಮೇಲೆ ಇಲ್ಲಿ ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಇದು ಈ ಡೈರೆಕ್ಷನ್ ನೋಡಿದರೆ ನಿಮಗೆ ಮೊದಲು ರಿಯಾಕ್ಷನ್ ಇಲ್ಲಿಂದ ಶುರುವಾಗಿ ಈ ಡೈರೆಕ್ಷನಲ್ಲಿ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ಅಂತ ಇದು ತೋರಿಸುತ್ತೆ. ಇದು ಮ್ಯಾಗ್ನೀಷಿಯಮ್ ಆಕ್ಸೈಡ್, ಇದು ಒಂದು ಪ್ರಾಡಕ್ಟ್. ಆಫ್ಟರ್ ದಿ ರಿಯಾಕ್ಷನ್ ವಿ ಗಾಟ್ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆ್ಯಸ್ ಪ್ರಾಡಕ್ಟ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ಇಲ್ಲಿ ಕೆಮಿಕಲ್ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಕರಿತೀವಿ. ಸೊ ಇಲ್ಲಿ ನಾವು ಆಲ್ರೆಡಿ ಕೆಮಿಕಲ್ ರಿಯಾಕ್ಷನ್ ಯಾವ ಥರ ಆಗುತ್ತೆ ಅದನ್ನು ಕೆಮಿಕಲ್ ಇಕ್ವೇಷನಲ್ಲಿ ಯಾವ ಥರ ಬರೀಬೇಕು ಅಂತ ನಮ್ಗೆ ಗೊತ್ತಾಯಿತು. ನೆಕ್ಸ್ಟು ಇಲ್ಲಿ ಇಕ್ವೇಷನ್ ಏನು ನಾವು ಬರೆದಿರ್ತೀವಿ ಅದನ್ನು ನಾವು ಏನು ಮಾಡಬೇಕು, ಅಕಾರ್ಡಿಂಗ್ ಟು ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗೋಕ್ಕಿಂತ ಮುಂಚೆ ಆದ ನಂತರ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಸ್ ನಾಶ ಆಗೋದಿಲ್ಲ. ಮಾಸ್ ಕೇವಲ ಏನಾಗುತ್ತೆ, ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ ಹೊರತಾಗಿ ಅದು ನಾಶ ಆಗೋದಿಲ್ಲ ಅಂತ. ಆಮೇಲೆ ಅಲ್ಲಿ ಪ್ರಾಡಕ್ಟ್ ಅಂತ ಹೊಸದಾಗಿ ವಸ್ತು ಉತ್ಪಾದನೆ ಆದರೂ ಕೂಡ ಅದು ಇದರಿಂದ ರಿಯಾಕ್ಟೆಂಟ್ಸ್ಗಳಿಂದ ಬಂದಿರುವಂಥ ಪ್ರಾಡಕ್ಟೇ ಆಗಿರುತ್ತೆ ಹೊರತಾಗಿ ಇದರಲ್ಲಿ ಸೃಷ್ಟಿಯಲ್ಲಿ ಯಾವುದೇ ರೀತಿಯಾದಂಥ ಹೊಸ ಪದಾರ್ಥ ಏನೋ ಪ್ರಾಡಕ್ಟ್ ಬರಲ್ಲ. ಅಂದರೆ ಮಾಸ್ ಏನಿರುತ್ತೋ ಅದೇ ಕೇವಲ ಇಲ್ಲೇನಾಗಿರುತ್ತೆ, ಬದಲಾವಣೆಯನ್ನು ಹೊಂದಿರುತ್ತೆ. ಸೊ ಇಲ್ಲಿ ಕೆಲವೊಂದು ಸ್ಟೆಪ್ಸ್ಗಳನ್ನು ನೋಡ್ತೀವಿ. ಸೊ ಬ್ಯಾಲೆನ್ಸ್ಡ್ ಇಕ್ವೇಷನ್ ಬರೆಯೋಕ್ಕೆ ಕೆಲವೊಂದಿಷ್ಟು ನಾವು ಸ್ಟೆಪ್ಸ್ಗಳನ್ನು ನೋಡ್ತೀವಿ. ಆ ಒಂದು ಇಕ್ವೇಷನ್ ಬ್ಯಾಲೆನ್ಸ್ಡ್ ಆಗಿರದೇ ಇದ್ದರೆ ಅದನ್ನು ನಾವು ಜಸ್ಟು ಏನಂತ ಕರಿತೀವಿ, ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೀವು ನೋಡ್ಬೋದು, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಗಿವ್ಸ್ ರೈಸ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಸೊ ಇಲ್ಲಿ ಸೋಡಿಯಂ ವಾಟರ್ ರಿಯಾಕ್ಟ್ ಆದ ನಂತರ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ ಮತ್ತು ಹೈಡ್ರೋಜನ್ ಸಿಗುತ್ತೆ. ಓಕೆ, ಇದು ಒಂದು ಕೆಮಿಕಲ್ ರಿಯಾಕ್ಷನ್. ಆದರೆ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಲಾ
ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆ, ಸೊ ಆ ಒಂದು ರೂಲ್ಸ್ ಪ್ರಕಾರ ರಿಯಾಕ್ಟೆನ್ಸ್ಗಳಲ್ಲಿ ಪ್ರತಿಯೊಂದು ಪದಾರ್ಥ ಏನಿರುತ್ತೋ, ಉದಾಹರಣೆಗೆ ಇಲ್ಲಿ ಅದು ಕಾಂಪೌಂಡ್ ಆಗಿರ್ಬೋದು ಅಥವಾ ಎಲಿಮೆಂಟ್ ಆಗಿರ್ಬೋದು, ರೈಟ್. ಇದೊಂದು ಎಲಿಮೆಂಟ್, ಇದೊಂದು ಕಾಂಪೌಂಡ್. ಸೋಡಿಯಂ, ನಾವು ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಎಷ್ಟು ಸೋಡಿಯಂ ಬಳಸಿರ್ತೇವೆಯೋ ರಿಯಾಕ್ಷನ್ ಆದ ಮೇಲೂ ಕೂಡ ಅಷ್ಟೇ ಸೋಡಿಯಂ ಇರಬೇಕು ಅಂದರೆ ಅದು ಕೇವಲ ತನ್ನ ಸ್ಥಿತಿ ಚೇಂಜ್ ಮಾಡಿರುತ್ತೆ. ಸಾಲಿಡ್ ಇರೋದು ಗ್ಯಾಸ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಟ್ ಅದು ತನ್ನ ಮಾಸನ್ನು ಕಳ್ಕೊಂಡಿರಲ್ಲ. ಇಲ್ಲಿ ನಾವು ಎಷ್ಟು ಮಾಸ್ ತೊಗೊಂಡಿರ್ತೀವೋ ಅಷ್ಟೇ ಮಾಸ್ ಇಲ್ಲಿರಬೇಕು, ರೈಟ್. ಅದೇ ಥರ ವಾಟರ್, ನಾವು ಎಷ್ಟು ಗ್ರಾಮ್ ವಾಟರ್ ತೊಗೊಂಡಿರ್ತೀವಿ, ಉದಾಹರಣೆಗೆ ನಾವು ಮಾಸನ್ನು ಇಲ್ಲಿ ಗ್ರಾಮಲ್ಲಿ ನಾವು ಹೇಳ್ತೀವಿ ಅಂತಂದರೆ, ಅವಾಗ ಇಲ್ಲಿ ನಾವು 10 ಗ್ರಾಮ್ ಅಥವಾ 18 ಗ್ರಾಮ್ ನಾವು ವಾಟರ್ನ ತೊಗೊಂಡಿದ್ದೀವಿ ಅಂದರೆ ರಿಯಾಕ್ಷನ್ ಆದಮೇಲೂ ಕೂಡ ಅದು 18 ಗ್ರಾಮ್ ವಾಟರೇ ಇರುತ್ತೆ. ಅದನ್ನು ನಾವು ಬ್ಯಾಲೆನ್ಸ್ ಆಗಿ ತೋರಿಸ್ಬೇಕು. ಇಲ್ಲಿ ನಾವು ನೋಡಿದಾಗ ಸಿಂಬಾಲ್ಸ್ಗಳನ್ನು ನೋಡ್ತಾ ಇದ್ದೀವಿ, ಅದ್ರ ಜೊತೆಗೆ ಫಾರ್ಮುಲೆಗಳನ್ನು ನೋಡ್ತಾ ಇದ್ದೀವಿ. ವಾಟರ್ ಫಾರ್ಮುಲೆ H2O, ಇದು ಯಾವತ್ತೂ ಕೂಡ ಬದಲಾಗಲ್ಲ. ಆದರೆ ಇಲ್ಲಿ ಇದರ ಪಕ್ಕದಲ್ಲಿ ಕೆಲವೊಂದು ಸಂಖ್ಯೆಗಳು ಬರ್ತಾ ಹೋಗುತ್ತೆ. ಅದನ್ನು ನಾವು ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್, ರೈಟಿಂಗ್ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಆ್ಯಂಡ್ ಎನ್ಕ್ಲೋಸಿಂಗ್ ದ ಫಾರ್ಮುಲೆ ಇನ್ ಬ್ರ್ಯಾಕೆಟ್ಸ್. ಮೊದಲು ನಾವೇನು ಮಾಡಬೇಕು, ಒಂದು ಅನ್ಬ್ಯಾಲೆನ್ಸ್ಡ್ ಇಕ್ವೇಷನನ್ನು ಬರ್ಕೊಳ್ತೀವಿ. ಅನ್ಬ್ಯಾಲೆನ್ಸ್ಡ್ ಇಕ್ವೇಷನಲ್ಲಿ ನೀವು ಬರೆದಿರುವಂತಹ ಸಿಂಬಾಲ್ಸ್ಗಳು ಮತ್ತು ಫಾರ್ಮುಲೆ ಕರೆಕ್ಟಾಗಿರಬೇಕು. ಸೋಡಿಯಂ ಅಂದಾಗ Na ಅಂತಲೇ ಬರಿಬೇಕು, Na2 ಅಥವಾ 2Na ಈ ಥರ ಏನೂ ಬರೆಯೋಕ್ಕೆ ಹೋಗಬಾರ್ದು. ಅದೇ ಥರ ವಾಟರ್ ಅಂದರೆ H2 ಅಂತಲೇ ಬರಿಬೇಕು. H3O ಅಥವಾ H3O3 ಈ ಥರ ಏನು ಬೇರೆ ಏನು ಬರೆಯೋ ಹಾಗಿಲ್ಲ. ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH. ಹೈಡ್ರೋಜನ್ ಗ್ಯಾಸ್ ಅಂದರೆ H2. H2ನ H3 H4 ಈ ಥರ ಏನಾದರೂ ಬರೆದರೆ ಅದು ನೀವು ಬರೆದಿರುವಂತಹ ಫಾರ್ಮುಲೆ ತಪ್ಪಾಗಿದೆ ಅಂತ ಅರ್ಥ. ಸೊ ಫಸ್ಟ್ ನೀವೆಲ್ಲ ಇಂತಹ ಕೆಲವೊಂದಿಷ್ಟು ಕೆಮಿಕಲ್ ಫಾರ್ಮುಲೆಗಳನ್ನು ಬಾಯಿಪಾಠ ಮಾಡ್ಕೊಳ್ಳೋದು, ಬೈ ಹ್ಯಾಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇದು ಫಸ್ಟ್ ಸ್ಟೆಪ್. ಫಸ್ಟ್ ನೀವು ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಿ, ಇಲ್ಲಿ ನಾವು ನೋಡಿದಾಗ ಮೇಕಿಂಗ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಆ್ಯಸ್ ಶೋನ್ ಇನ್ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ಇಲ್ಲಿ ನಾವು ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ಗಳಲ್ಲಿ ಯಾವ್ಯಾವ ಎಲಿಮೆಂಟು ಎಷ್ಟೆಷ್ಟಿವೆ ಅಂತ ನಾವಿಲ್ಲಿ ಬರ್ಕೋಬೇಕು. ಸೋಡಿಯಂ ಎಷ್ಟಿದೆ ರಿಯಾಕ್ಟೆನ್ಸ್ಗಳಲ್ಲಿ? 1 ಇದೆ. ಹೈಡ್ರೋಜನ್ ಎಷ್ಟಿದೆ? 2. ಕಾರ್ಬನ್ ಎಷ್ಟಿದೆ? 1. ಅದೇ ಥರ ಸೋಡಿಯಂ ಪ್ರಾಡಕ್ಟ್ಸಲ್ಲಿ 1 ಇದೆ, ಅಂದರೆ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಸರಿ ಆಯಿತು. ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ. ಅದೇ ಥರ ಕಾರ್ಬನ್ ರಿಯಾಕ್ಟೆನ್ಸಲ್ಲಿ 1 ಇದೆ, ಪ್ರಾಡಕ್ಟ್ಸಲ್ಲೂ ಕೂಡ 1 ಇದೆ. ಇಲ್ಲಿ ನೋಡಿದಾಗ ನಮಗೆ ಕಾರ್ಬನ್ ಮತ್ತು ಸೋಡಿಯಂ ಬ್ಯಾಲೆನ್ಸ್ ಆಗಿವೆ. ಬ್ಯಾಲೆನ್ಸ್ ಆಗದೆ ಇರೋದು ಯಾವುದು? ಹೈಡ್ರೋಜನ್, ರೈಟ್. ಆಕ್ಸಿಜನ್ ಕೂಡ ಏನಾಗಿದೆ? ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಆಕ್ಸಿಜನ್ ಬರೆಯಲಾಗಿಲ್ಲ, ಬಟ್ ನೀವು ಇಲ್ಲಿ ಬರ್ಕೊಂಡ್ರೆ ಉತ್ತಮ, ರೈಟ್. ಆಕ್ಸಿಜನ್ ಕೂಡ ಈ ಕಡೆನೂ 1 ಇದೆ, ಈ ಕಡೆನೂ 1 ಇದೆ. ಪ್ರಾಡಕ್ಟ್ಸ್ಗಳಲ್ಲೂ 1 ಇದೆ, ರಿಯಾಕ್ಟೆಂಟ್ಸಲ್ಲೂ 1 ಇದೆ. ನೆಕ್ಸ್ಟ್ ಸ್ಟೆಪ್ ಸಿ, ಬ್ಯಾಲೆನ್ಸಿಂಗ್ ಫಸ್ಟ್ ಎಲಿಮೆಂಟ್. From the table shown above, it is clear that it's only the hydrogen atoms which are unbalanced. So firstly, we try to balance it. ಇಲ್ಲಿ ನಮಗೆ ಒಂದೇ ಎಲಿಮೆಂಟಲ್ಲಿ ಬ್ಯಾಲೆನ್ಸ್ ಕಾಣ್ತಾ ಇಲ್ಲ, ಅದು ಹೈಡ್ರೋಜನ್. ಇಲ್ಲಿ H2O ಅಂತ ಇದೆ, ರೈಟ್. ಇಲ್ಲಿ ನೋಡ್ಬೋದು ನೀವು NaOH. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ? 1. ಇಲ್ಲಿ ಎಷ್ಟಿದೆ? 2. 1 2 ಟೋಟಲ್ 3 ಇದೆ. ಈ ಕಡೆ H2 2 ಇದೆ, ರೈಟ್. ಸೊ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಈಗ ಬ್ಯಾಲೆನ್ಸ್ ಯಾವ ಥರ ಮಾಡೋದು? ಬ್ಯಾಲೆನ್ಸಲ್ಲಿ ನಾವು ಕೇವಲ ಮಲ್ಟಿಪ್ಲಿಕೇಶನ್ ಬಳಸಬೇಕು ಹೊರತಾಗಿ ಆ್ಯಡಿಷನ್ ಬಳಸೋ ಹಾಗಿಲ್ಲ. ಉದಾಹರಣೆಗೆ ಇಲ್ಲಿ 3 ಇದೆ ಅಂತ ನಾವು ಇನ್ನೊಂದು ಹೆಚ್ಚು ಎಲ್ಲೋ ಅಕ್ಕಪಕ್ಕದಲ್ಲಿ ಹೆಚ್ಚು ಅಂತ ಬರೆಯೋ ಹಾಗಿಲ್ಲ. ಕೇವಲ ನಾವಿಲ್ಲಿ ಸಂಖ್ಯೆಗಳನ್ನು ಬರೆದು ಏನು ಮಾಡಬೇಕಾಗುತ್ತೆ ಈಗ, ರೈಟ್, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ 2 ಅಂತ ಬರೆದಿದ್ದಾರೆ, ಹೇಗೆ ಬಂತು ಅದು 2, ರೈಟ್. ಇಲ್ಲಿ ನೋಡ್ಬೋದು ಈ ಹೈಡ್ರೋಜನ್ ಎಷ್ಟಿವೆ? 2 ಇದೆ. ಸೊ ಇದನ್ನು ನಾವು ಏನು ಮಾಡ್ಬೋದು, ರೈಟ್, 4 ಮಾಡ್ಬೋದಾ? ಓಕೆ, ಸರಿ. ಇದನ್ನು ನಾವು 4 ಮಾಡಿದರೆ 2 2s are 4. ಓಕೆ, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ನೋಡಿ ಎಷ್ಟಿದೆ? 2 × 1 NaOH, 2 ಇನ್ ಹೈಡ್ರೋಜನ್. ಟೋಟಲ್ ಎಷ್ಟಾಯಿತು ಈಗ? 4 ಆಗ್ತಾಯಿದೆ, ರೈಟ್.
ಸೊ ಇಲ್ಲಿ 3 ಅಂತ ಬರಿಬೇಕು. ಟೋಟಲ್ ಇಲ್ಲಿ 3 ಇತ್ತು, ಇಲ್ಲಿ ನಾವು ಇಲ್ಲಿ 2 ಅನ್ನು ಮಲ್ಟಿಪ್ಲೈ ಮಾಡಿದ್ದೇವೆ, ರೈಟ್. ಇಲ್ಲಿ ಪ್ರಾಡಕ್ಟಲ್ಲಿ 3 ಇತ್ತು, ಇಲ್ಲಿ 2 ಇತ್ತು. ಸೊ ಇಲ್ಲಿ ನಾವು 2 ಇಂದ ಮಲ್ಟಿಪ್ಲೈ ಮಾಡಿದರೆ ಇದು 4 ಆಯಿತು. ಈಗ ನಾವು ಇಲ್ಲಿ ಏನು ಮಾಡಬೇಕು, ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಇಲ್ಲಿ ಒಂದು ಹೈಡ್ರೋಜನ್ ಇದೆಯಲ್ಲ, ಇದರ ಪಕ್ಕದಲ್ಲಿ ನಾವು 2 ಅಂತ ಬರೆದ್ರೆ, ರೈಟ್, 2 × H 2